ವಿಶ್ವಾಸದ ಸಮವಸ್ತ್ರ ಧರಿಸಿ ನವ ಗೆಳೆತನದ ಜಡೆಯನ್ನು ಹೆಣಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಮ್ಮ ವಿದ್ಯಾರ್ಥಿಗಳು. ಅವರೆಲ್ಲರನ್ನು ಒಗ್ಗೂಡಿಸಿ ಸಂಭ್ರಮಿಸುವ ಆಚರಿಸುವ ದಿನವೇ ನಮ್ಮ 2023-24ನೇ ಸಾಲಿನ ಕಾಲೇಜಿನ ವಾರ್ಷಿಕೋತ್ಸವದ ಈ ಸುದಿನ. ಈ ಶುಭ ದಿನಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಆತ್ಮೀಯರನ್ನು ಹಾಗೂ ಸರ್ವರಿಗೂ ಮುಂಜಾನೆಯ ಸವಿ ನಮನಗಳು. ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ, ಎಲ್ಲರನ್ನೂ ಮುನ್ನಡೆಸುತ್ತದೆ. ಇಂದಿನ ಶುಭ ದಿನವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಗೌರೀನಂದನ ಗಜಾನನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ ಗೌರೀನಂದನ ಗಜಾನನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ನಾರಾಯಣ ಗುರು ಪದವಿ ಪೂರ್ವ ವಿಭಾಗದ ವಾರ್ಷಿಕ ಚಟುವಟಿಕೆಯ ಅಧಿಕೃತ ಮುಕ್ತಾಯ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳೇ, ಪ್ರೀತಿ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಬಾಲ್ಯ ಮತ್ತು ಹರಿಹರಿಯದ ಜ್ಞಾನಕೋಶ ಶಾಲಾ ಕಾಲೇಜುಗಳಲ್ಲಿ ಅರಳಿದರೆ ಭಾವಕೋಶ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಅರಳುತ್ತದೆ ಅಂತ ನಮ್ಮ ಹಿರಿಯರು ಹೇಳಿದ ಮಾತುಗಳು. ಆ ಹಿನ್ನೆಲೆಯಲ್ಲಿ ನೋಡಿದರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಆಟ ಪಾಠ ಅದರ ಜೊತೆಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳ ಬಹುಮುಖಿ ವ್ಯಕ್ತಿತ್ವದ ಅಳತೆ ಮತ್ತು ಅಳತೆಯ ಮಾನದಂಡ ಅದೆಲ್ಲಕ್ಕಿಂತ ಹೆಚ್ಚಾಗಿ ಜೀವನದ ಸವಿ ನೆನಪು, ಸಾವಿರ ನೆನಪು ಯಾವುದು ಅಂತ ಒಬ್ಬ ವಿದ್ಯಾರ್ಥಿ ಹತ್ರ ಕೇಳಿದರೆ ಅದು ಕಟ್ಟಡವೊಂದರ ತರಗತಿಯೊಂದರಲ್ಲಿ ಪಡೆದ ಪಠ್ಯ ನೆನಪುಗಳಿಗಿಂತಲೂ ಹೆಚ್ಚಾಗಿ ವಾರ್ಷಿಕ ಸಂಚಯದಲ್ಲಿ ಪಡೆದ ಅನುಭವದ ಅನುಭೂತಿ ಅಂತ ಬಲ್ಲವರ ಮತ್ತು ಅನುಭವದ ಮಾತುಗಳು ಅಂತ ನಾನು ಭಾವಿಸ್ಕೊಳ್ತೀನಿ. ಪ್ರೌಢ ಹಂತದ ಶಿಕ್ಷಣವನ್ನು ಮುಗಿಸಿ ಪ್ರಾಥಮಿಕ ಮನೋವ್ಯಾಪ್ತಿಯನ್ನು ಮೀರಿ ಪ್ರೌಢ ಹಂತಕ್ಕೆ ಬಂದಾಗ ಕಾಲೇಜು ಅನ್ನುವಂಥ ಪರಿಸರಕ್ಕೆ ಆಗಮಿಸಿದಾಗ 10 ಹಲವು ಕನಸುಗಳ ಜೊತೆಗೆ ನಾನಾ ಭಾವಗಳ ರಿಂಗಣ. ಆ ರಿಂಗಣದ ತತ್ಸ್ಫೂರ್ತಿ ಯಾವುದು ಅಂತ ಕೇಳಿದರೆ ವಾರ್ಷಿಕ ಚಟುವಟಿಕೆಗಳು. ಈ ಹಿನ್ನೆಲೆಯಲ್ಲಿ 10 ಹಲವು ವರ್ಷದಲ್ಲಿ ನಾರಾಯಣ ಗುರು ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಒಂದು ಕಡೆ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣದ ಜೊತೆಗೆ ಪದವಿ ಪೂರ್ವ ಶಿಕ್ಷಣ, ಪಾರ್ಶ್ವದಲ್ಲಿ ಪದವಿ ಶಿಕ್ಷಣ, ಒಟ್ಟಂದದಲ್ಲಿ ಶೈಕ್ಷಣಿಕ ಇತಿವ್ಯಾಪ್ತಿಯ ಮಧ್ಯಮ ಅವಧಿ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗಳ ಭಾಗವಾಗಿರುವ ಮಧ್ಯದಲ್ಲಿ ಪದವಿ ಪೂರ್ವ ಹಂತದಲ್ಲಿ ಅನಾವರಣಗೊಂಡಿರುವಂಥ ವಿದ್ಯಾರ್ಥಿ ಸ್ನೇಹಿತರು ಪ್ರತಿ ವರ್ಷ ಶೈಕ್ಷಣಿಕ ಚಟುವಟಿಕೆಯ ಜೊತೆಗೆ ವಾರ್ಷಿಕ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗೋದು ಸಹಜವಾಗಿ ಪ್ರಕ್ರಿಯೆಯಾಗಿ ಬೆಳೆದು ಬಂದದ್ದು. ಒಂದು ರೀತಿಯಲ್ಲಿ ಇದು ಸಂಸ್ಥೆಯ ಪರಂಪರೆ ಅಂತ ನಾನು ಭಾವಿಸಿಕೊಳ್ತೀನಿ. ಆ ನೆಲೆಯಲ್ಲಿ ಈ ವರ್ಷ ಪದವಿ ಪೂರ್ವ ವಿಭಾಗದ ದ್ವಿತೀಯ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅದು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ವಾರ್ಷಿಕ ಕ್ರೀಡಾಕೂಟ ಇರ್ಬೋದು, ವಾರ್ಷಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸ್ಪರ್ಧೆಗಳು ಮತ್ತು ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲ ಅನಾವರಣಗೊಂಡು ತಮ್ಮನ್ನು ತಾವು ಒಂದು ರೀತಿಯಲ್ಲಿ ಅನುಭೂತಿಯ ನೆಲೆಯಲ್ಲಿ ತಮ್ಮನ್ನು ಅರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸ್ಫೂರ್ತಿ ಮತ್ತು ಚೈತನ್ಯವನ್ನು ಪಡ್ಕೊಂಡು ಶೈಕ್ಷಣಿಕವಾಗಿ ವರ್ಷದ ವಾರ್ಷಿಕವಾಗಿ ತಯಾರಿಯ ಮಧ್ಯದಲ್ಲೂ ಕೂಡ ಒಂದು ಬಗೆಯ ಬಿಡುವು, ಮನಸ್ಸಿಗೆ ಆನಂದ, ಪ್ರಫುಲ್ಲಿತವಾದ ಮನೋಲ್ಲಾಸ, ಆ ಮನೋಲ್ಲಾಸದ ಒಂದು ಭಾಗವೇ ವಾರ್ಷಿಕ ಚಟುವಟಿಕೆ ಅರ್ಥಾತ್ ಕಾಲೇಜು ವಾರ್ಷಿಕೋತ್ಸವ ಅಂತ ನಾವೆಲ್ಲ ಕರಿತೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾಲೇಜಿನ ವಾರ್ಷಿಕ ಚಟುವಟಿಕೆ ಹಿನ್ನೆಲೆಯಲ್ಲಿ 10 ಹಲವು ಕಾರ್ಯಕ್ರಮಗಳು ನಡೆದಿದೆ, ಸ್ಪರ್ಧೆಗಳು ನಡೆದಿದೆ,
ಕ್ರೀಡಾ ವಿಭಾಗ, ಸಾಂಸ್ಕೃತಿಕ ವಿಭಾಗ ಮತ್ತು ಸಾಹಿತ್ಯಿಕ ವಿಭಾಗ. ಈ ವಿಭಾಗದಲ್ಲಿ ವಿಜೇತಗೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಗೌರವದ ಬಹುಮಾನಗಳು, ಶೈಕ್ಷಣಿಕವಾಗಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವಂಥ ಭಾಗಗಳು, ಹೀಗೆ 10 ಹಲವು ಒಟ್ಟಂದದ ಕಾರ್ಯಕ್ರಮದ ಒಂದು ರೀತಿಯ ಶೈಕ್ಷಣಿಕ ಕಾರ್ಯಕ್ರಮದ ಅಧಿಕೃತ ವೇದಿಕೆ ಕಾರ್ಯಕ್ರಮದ ಸಮಾಪನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಭಾಗಿಯಾದವರು ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಅವರು. ಪ್ರಾಯಶಃ ನಿಮ್ಮ ಕಣ್ಮುಂದೆ ಕಾಣ್ತಾ ಇರುವ ಸದಾಕತ್ ಅವರು ದೈಹಿಕವಾಗಿ ಹಾಗೆ ನೋಡಿದರೆ ಒಬ್ಬ ಬಲಾಢ್ಯ ವ್ಯಕ್ತಿತ್ವ ಅಲ್ಲ. ಮನುಷ್ಯನ ವ್ಯಕ್ತಿತ್ವದ ಅಳತೆಗೆ ಭೌತಿಕ ಆಕೃತಿ ಯಾವತ್ತೂ ಮಾನದಂಡ ಅಲ್ಲ ಅಂತ ನಾವು ಅಂದುಕೊಂಡವರು. ಮೊಹಮ್ಮದ್ ಸದಾಕತ್ ಅವರತ್ತು ವೈಯಕ್ತಿಕವಾಗಿ ನಾನು ಮೊದಲ ಬಾರಿಗೆ ಮಾತನಾಡಿದ್ದು. ಆದರೆ 10 ಹಲವು ವರ್ಷಗಳಿಂದ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ, ಸರಿಸುಮಾರು 17 ವರ್ಷಗಳಿಂದ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದವರು, ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದವರು, ಆ ವಿಭಾಗದ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದವರು 17 ವರ್ಷಗಳಿಂದ. ಅಧ್ಯಾಪನ ವೃತ್ತಿಯ ಅನುಭವಕ್ಕೆ ಬಂದರೆ ಸರಿಸುಮಾರು 33 ವರ್ಷಗಳ ಅಗಾಧವಾದಂಥ ಶೈಕ್ಷಣಿಕ ಹಿನ್ನೆಲೆ ಮತ್ತು ಪಾಠ್ಯ ಪ್ರವಚನದ ಅನುಭವ ಹೊಂದಿರುವವರು. ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 8 ವರ್ಷಗಳ ಕಾಲ, 25 ವರ್ಷಗಳ ಭಾರತದ ಬೇರೆ ಬೇರೆ ಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದರೆ, 8 ವರ್ಷಗಳ ಕಾಲ ಆಫ್ರಿಕಾದ ಅಸ್ಸಾಮ ಅನ್ನುವಂಥ ಪ್ರದೇಶದಲ್ಲಿ ಇದ್ಕೊಂಡು ಆ ಇನ್ಸ್ಟಿಟ್ಯೂಷನ್ನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕನಾಗಿ, ಆ ಇನ್ಸ್ಟಿಟ್ಯೂಷನ್ನ ಎಕ್ಸಾಮ್ ವಿಭಾಗದ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥ ಅಗಾಧವಾದಂಥ ಅನುಭವವನ್ನು ಹೊಂದಿದವರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಶಿಕ್ಷಕ ಯಾರು ಅಂತ ಕೇಳಿದರೆ ಬರೀ ಬೋಧನೆ ಮಾಡುವನಲ್ಲ, ಅವ ನಿರಂತರವಾಗಿ ಕಲಿಕೆಗೆ ತನ್ನನ್ನು ತೆರೆದುಕೊಂಡವನು, ಜ್ಞಾನ ವಿಕಾಸಕ್ಕೆ ತನ್ನನ್ನು ಅರ್ಪಿಸಿಕೊಂಡವನು ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿದರೆ ಸದಾಕತ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಹಲವಾರು ಶೈಕ್ಷಣಿಕ ಸಮ್ಮೇಳನಗಳಲ್ಲಿ ಭಾಗಿಯಾಗಿದ್ದಾರೆ. ಜ್ಞಾನಕೋಶದ ವಿಕಾಸ ಮತ್ತು ಭಾವಕೋಶದ ವಿಕಾಸ ಬರೀ ಓದಿನಿಂದ ಅಲ್ಲ ಅಂತ ಹಿರಿಯರು ಹೇಳಿದ್ದು, ಸಂಚಾರ ಅಂತ. ಹಾಗೆ ನೋಡಿದರೆ ಸದಾಕತ್ ಅವರು, ನನಗೆ ಅವರ ಬಯೋಡೇಟಾವನ್ನು ಗಮನಿಸ್ತಾ ಇದೆ, ಸರಿಸುಮಾರು 11 ದೇಶಗಳಲ್ಲಿ ಸುತ್ತಾಡಿದಂಥ ಜ್ಞಾನದ ಭಾವದ ವಿಕಾಸದ ಅನುಭವಗಳು ಅವರದ್ದಿದೆ. ಮಾತ್ರ ಅಲ್ಲ, ಒಬ್ಬ ಉಪನ್ಯಾಸಕ ಬರಹಗಾರ ಕೂಡ ಹೌದು. ನೀವೆಲ್ಲ NCERT ಅಂತ ಕೇಳಿರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರುತ್ತದೆ. 2014-ರಲ್ಲಿ NCERT ಪಠ್ಯಕ್ರಮದ ಬದಲಾವಣೆಗಳಾದಾಗ ಪ್ರಥಮ PUC ಮತ್ತು ದ್ವಿತೀಯ PUCಯ ಫಿಸಿಕ್ಸ್ ವಿಜ್ಞಾನ ಪುಸ್ತಕದ ಲೇಖಕರಾಗಿ ಕೆಲಸ ಮಾಡಿದವರು. ಆಫ್ರಿಕಾದ ಅಸ್ಸಾಂನಲ್ಲಿ ಇದ್ದುಕೊಂಡು ಫ್ರೆಶ್ಮನ್ ಫಿಸಿಕ್ಸ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಆದರಣೀಯ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಅವರು. ಎಲ್ಲಕ್ಕಿಂತ ಹೇಳುವುದಾದರೆ ಆಳ್ವಾಸ್ ನಮಗೊಂದು ಸಂಚಲನ. ಒಬ್ಬ ಶಿಕ್ಷಕನಾಗಿ ಮತ್ತು ಸಾಮಾನ್ಯ ವ್ಯಕ್ತಿಯಾಗಿ ವಿದ್ಯಾಸಂಸ್ಥೆಯಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆದದ್ದು. ಅದರಲ್ಲೂ ಫಲಿತಾಂಶಗಳು ಬಂದಾಗ, ಕ್ರೀಡೆ ಬಂದಾಗ, ಶೈಕ್ಷಣಿಕ ವಿಚಾರಗಳು ಬಂದಾಗ, ಸಾಂಸ್ಕೃತಿಕ ಔನ್ನತ್ಯದ ಸಂಗತಿಗಳು ಬಂದಾಗ ಆಳ್ವಾಸ್ ಇವತ್ತು ಮುಂಚೂಣಿಯಲ್ಲಿ ನಿಂತಿದೆ ಅಂತ ಇದ್ರೆ, ಪದವಿ ಪೂರ್ವ ವಿಭಾಗ ಇವತ್ತು ಕಂಗಳಿಸ್ತಾ ಇದೆ ಅಂತ ಇದ್ರೆ, ಅದರ ಹಿಂದಿರುವ ಪರಿಶ್ರಮ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಅವರದು. ಹಾಗಾಗಿ ಪ್ರೀತಿಯೆಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ನಾವೆಲ್ಲ ವಾರ್ಷಿಕವಾಗಿ ದ್ವಿತೀಯ PUCಗೆ ಪರೀಕ್ಷೆಗೆ ತಯಾರಿಗೊಳಿಸ್ತಾ ಇದ್ದೇವೆ. ಜೊತೆಗೆ ನಮ್ಮನ್ನು ನಾವು ಭಾವ ವಿಕಾಸದ ಜೊತೆಗೆ ಬೌದ್ಧಿಕ ಮತ್ತು ಭೌತಿಕ ವಿಕಾಸಕ್ಕೆ ತೆರೆದುಕೊಳ್ಳುವ ಒಂದು ಶುಭ ಅವಸರದಲ್ಲಿದ್ದೇವೆ. ಈ ಶುಭ ಅವಸರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆದರಣೀಯ ಅತಿಥಿಯಾಗಿ ಭಾಗವಾಗಿರುವಂಥ ಆದರಣೀಯ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಅವರಿಗೆ ಸಂಸ್ಥೆಯ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪನ್ಯಾಸಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದ ಅತಿಥಿ ಸದಾಕತ್ ಅವರಿಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಸ್ಮರಣಿಕೆ ನೀಡುವ ಮುಖಾಂತರವಾಗಿ ಸಂಸ್ಥೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಭಾಗಿಯಾಗಿರಬೇಕಿತ್ತು. ತಾಂತ್ರಿಕ ಮತ್ತು ಅನ್ಯ ಕಾರ್ಯಕ್ರಮದ ನಿಮಿತ್ತ ಇವತ್ತು ಅವರು ನಮ್ಮ ಜೊತೆಗೆ ಆಗ್ತಾ ಇಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಿತ್ತು. ಈ ದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ವಿದ್ಯಾಸಂಸ್ಥೆಯನ್ನು ಪದವಿಪೂರ್ವ ವಿಭಾಗವನ್ನು ಮುನ್ನಡೆಸುತ್ತಿರುವಂಥ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಮತಿ ರೇಣುಕಾ ಅರುಣ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಪದವಿ ವಿಭಾಗದ ಪ್ರಾಚಾರ್ಯರಾದಂಥ ಶ್ರೀಮತಿ ಸೌಮ್ಯ ಶೆಟ್ಟಿ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸಂಸ್ಥೆಯ ಪ್ರೀತಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ
ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ, ನಾಲ್ವರು ಬಂಧುಗಳಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸದಾಕತ್ ಅವರಿಗೆ ಅನುಭವ ಇರಬಹುದು. ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಬಂದು ಓದ್ತಾರೆ. ಒಂದು ಪ್ರೀತಿಯ ಅತಿಥಿಯವರಿಗೆ ನನ್ನ ಮನೋ ಅಲಳು ಏನು ಅಂತ ಕೇಳಿದ್ರೆ, ಈ ವಿದ್ಯಾಸಂಸ್ಥೆಯಲ್ಲೂ ಕೂಡ ರಾಜ್ಯದ ಸರಿಸುಮಾರು 9ರಿಂದ 11 ಜಿಲ್ಲೆಗಳ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಂತೇಳಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಗಳಿಗಾಗಿ ಮಂಗಳೂರು ಪರಿಸರಕ್ಕೆ ಬಂದವರು. ಬರೀ ಓದಿಗಾಗಿ ಅಲ್ಲ, ಉದ್ಯೋಗ ನಿಮಿತ್ತ ಬಂದ ಅಪ್ಪಂದಿರು ಇದ್ದಾರೆ, ಅಮ್ಮಂದಿರು ಇದ್ದಾರೆ. ನನಗೆ ಇವತ್ತು ನೆನಪಿದೆ, ಉತ್ತರ ಕರ್ನಾಟಕದಲ್ಲಿ ಬರಗಾಲ ಬಂದಾಗ ಮನೆ ಮಠವನ್ನು ಕಳ್ಕೊಂಡು ಮಂಗಳೂರಿಗೆ ಬಂದು ಪಣಂಬೂರು ಇರ್ಬೋದು, ಬೈಕಂಪಾಡಿ ಇರ್ಬೋದು, ಏಯಾಡಿ ಇರ್ಬೋದು, ಕೂಳೂರು ಇರ್ಬೋದು, ಈ ಪರಿಸರದಲ್ಲಿ ಬದುಕಿನ ಬುತ್ತಿಯನ್ನು ಕಟ್ಕೊಂಡು ಅಲ್ಲೇ ಹುಟ್ಟಿ ಬೆಳೆದಂಥ ಎಷ್ಟೋ ವಿದ್ಯಾರ್ಥಿಗಳು ಈ ಸಂಸ್ಥೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಪಕ್ಕದ ಹಾಸನ ಇರ್ಬೋದು, ಈ ಕಡೆ ಚಿಕ್ಕಮಗಳೂರು ಇರ್ಬೋದು, ಆ ಕಡೆ ಬಾಗಲಕೋಟೆ ಇರ್ಬೋದು, ಈ ಕಡೆಗೆ ಕೊಪ್ಪಳ ಬರ್ಬೋದು, ಈ ಕಡೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ಬೋದು, ಆ ಕಡೆ ರಾಯಚೂರು, ಯಾದಗಿರಿ, ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದ ಬಂಧುಗಳು ಮಂಗಳೂರನ್ನು ತನ್ನ ಕಾರ್ಯಸ್ಥಾನ ಮಾಡಿಕೊಂಡಿದ್ರೆ ಆ ಎಲ್ಲ ಬಂಧುಗಳಿಗೆ ಕನಿಷ್ಠ ಶುಲ್ಕದಲ್ಲಿ ಒಂದು ಗರಿಷ್ಠ ಶಿಕ್ಷಣ ಸಿಗ್ತದೆ ಅನ್ನುವಂಥ ಮನೋಭೂಮಿಕೆಗೆ ವೇದಿಕೆಯಾಗಿ ವಿದ್ಯಾಸಂಸ್ಥೆ ಇದೆ. ಈ ವಿದ್ಯಾಸಂಸ್ಥೆಯಲ್ಲಿ ಓದ್ತಿರುವಂಥ ನನ್ನ ಪ್ರೀತಿಯ ಎಲ್ಲ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂಸ್ಥೆಯ ಉಪನ್ಯಾಸಕ ಬಂಧುಗಳು, ಅದು ವಾಣಿಜ್ಯ ವಿಭಾಗ ಇರ್ಬೋದು ಅಥವಾ ಇಂಗ್ಲೀಷ್, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ದೈಹಿಕ ಶಿಕ್ಷಣ ವಿಭಾಗ, ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಪಾಠ ಪ್ರವಚನದ ಜೊತೆಗೆ ವಿದ್ಯಾರ್ಥಿ ಹಿತಾಸಕ್ತಿಗೆ ಪೂರಕವಾಗಿ ದುಡಿತಿರುವಂಥ ವಿದ್ಯಾಸಂಸ್ಥೆ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ, ಸಂಸ್ಥೆಯ ಬೋಧಕೇತರ ಸಿಬ್ಬಂದಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಈ ಸಂಸ್ಥೆಯ ಅಂದಕ್ಕೆ, ಈ ಸಂಸ್ಥೆಯ ಚಂದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯ ಔನ್ನತ್ಯಕ್ಕೆ ಕಾರಣೀಭೂತರಾದಂಥ ಎಲ್ಲ ಸಂಸ್ಥೆಯ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಎಲ್ಲರನ್ನು ಸ್ವಾಗತಿಸ ನಿಮಗೂ ಕೂಡ ಆತ್ಮೀಯ ಸ್ವಾಗತ ಸರ್. ಇಂದಿನ ಸಾಧನೆಗಳು ಭವಿಷ್ಯದ ಮೆಟ್ಟಿಲುಗಳಾಗಿವೆ. ಭವಿಷ್ಯದ ಯಶಸ್ಸಿಗೆ ಇಂದಿನ ಪುರಸ್ಕಾರವೇ ಮುನ್ನುಡಿ. 2023ನೇ ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಉನ್ನತ ಸಾಧನೆ ಮಾಡಿ ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿ ಪುರಸ್ಕರಿಸುವ ಸಮಯ ಇದಾಗಿದೆ. ವಿಶಿಷ್ಟ ಶ್ರೇಣಿ ಪಡೆದ ಸಂಗಪ್ಪ ಪರಸಪ್ಪ ಗದೆ ಇವರು ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ್ದು, ಪಠ್ಯೇತರ ಚಟುವಟಿಕೆಗಳಲ್ಲೂ ಸಾಧನೆ ಮಾಡಿ ಒಳ್ಳೆಯ ವಿದ್ಯಾರ್ಥಿ ಅನಿಸಿಕೊಂಡಿದ್ದಾರೆ. ಇನ್ನೋರ್ವ ಕಲಾ ವಿಭಾಗದ ವಿದ್ಯಾರ್ಥಿಯಾಗಿದ್ದ ಮೋಹನ್ ವಿಠಲ್ ಶಿಂದೆ ಇವರು ಕೂಡ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಶೇಷ ಶ್ರೇಣಿ ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಹಾಗೆಯೇ ವಾಣಿಜ್ಯ ವಿಭಾಗದ ಮಂಜುನಾಥ್ ನೀಲಪ್ಪ ರಾಥೋಡ್ ಕೂಡ ವಿಶೇಷ ಶ್ರೇಣಿ ಪಡೆದು ನಮ್ಮ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸಿರುವರು. ಸಾಧನೆಗೈದ ಈ ವಿದ್ಯಾರ್ಥಿಗಳು ಅವರಿಗೆ ಇರಿಸಿರುವಂಥ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗೌರವಾನ್ವಿತ ಮುಖ್ಯ ಅತಿಥಿಗಳು ಶ್ರೀ ಮೊಹಮ್ಮದ್ ಸದಾಕತ್ ಸರ್, ಪ್ರಾಂಶುಪಾಲರು, ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ ಮೂಡುಬಿದ್ರೆ, ಇವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಬೇಕು. ಅಂತೆಯೇ ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ.
It's my great pleasure to read out the list of General Proficiency Prize for the academic year 2022-23. I request the chief guest, Mr. Mohammad Sakat, Principal of Alwas Pre-University College, Mangalore, to honor our General Proficiency students. Before that, I would like to read out a few words. Narayanguru PU College has reached to the height of glory only because of the support, guidance and encouragement of our principal, Srimati Renuka Arun. After our principal, Srimati Renuka Arun, who has taken the charge as principal from the last 3 years, tremendous growth in academic and sports have been identified, along with the support and guidance of our chairman, Sri Naveen Chandra D. Suvarna. Now I would like to read out the list of General Proficiency Prize winners. Second PUC Commerce, Chitrakshi, Pavan Kumar. Second PUC Arts, Shivananda. Second Pavitra. Second PUC Arts. First PUC Commerce, Ravindra Singh. Second, Sakshit Kumar. First PUC Arts, Shivanand. Second, Pavitra. First PUC Arts. Second Pavitra from First PUC Arts, Pavitra Shivappa. Thank you, winners. Thank you, sir, for honoring our General Proficiency students. ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು. ನಮ್ಮ ಪ್ರೇರಣಾ ಶಕ್ತಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಶ್ರೀಮತಿ ರೇಣುಕಾ ಅರುಣ್, ಪ್ರಾಚಾರ್ಯರು ಪೂರ್ವ ಕಾಲೇಜು, ಇವರು ವಿದ್ಯಾರ್ಥಿಗಳನ್ನು ಕುರಿತು 2 ಹಿತವಚನಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಪಸ್ಥಿತರಿರುವ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಸದಕತ್ ಸರ್ ಅವರೇ, ನಾರಾಯಣಗುರು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆಯಾಗಿರುವ ಶ್ರೀಮತಿ ಸೌಮ್ಯಾ ಶೆಟ್ಟಿಯವರೇ, ಹಾಗೂ ವಿದ್ಯಾರ್ಥಿ ಕ್ಷೇಮಪಾಲನಾ ಅಧಿಕಾರಿಯಾಗಿರುವ ಕನ್ನಡ ಉಪನ್ಯಾಸಕರಾಗಿರುವ ಕೇಶವ್ ಬಂಗೇರ್ ಅವರೇ, ಹಾಗೂ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನಗೆ ಬಹಳ ಸಂತೋಷ ಆಯಿತು. ಇವತ್ತು ಸರ್ ಅವರು, ಸದಕತ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದದ್ದೇ ನಮ್ಮ ಭಾಗ್ಯ. ಯಾಕೆ ಅಂತ ಹೇಳಿದರೆ, ಅವರ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಅವರನ್ನು ಒಂದು ಸಲ ರಿಕ್ವೆಸ್ಟ್ ಮಾಡಿದಾಗ ಖಂಡಿತವಾಗಿ ನಿಮ್ಮ ಕಾಲೇಜಿಗೆ ಬರ್ತೇನೆ ಅಂತ ಹೇಳಿದರು. ಹಾಗೆ ಬಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕ ಮಾತನ್ನು ನೀಡಿದ ತಮಗೆ ಧನ್ಯವಾದಗಳು ಸರ್. ಕಳೆದ ಹಲವು ದಿನಗಳಿಂದ ಕ್ರೀಡಾ ಸ್ಪರ್ಧೆಗಳು ನಡೆದಿದೆ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳು ಕೂಡ ನಡೆದಿದೆ. ಇದರಲ್ಲಿ ಭಾಗವಹಿಸಿದ ಹಾಗೂ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಕಳೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ, ಇನ್ನು ಮುಂದೆ ನಿಮ್ಮ ನಡೆ ಪರೀಕ್ಷೆಯ ಕಡೆಗೆ ಗಮನ ಕೊಡಬೇಕು. ಕಳೆದ ಬಾರಿ ದ್ವಿತೀಯ PUC ಪರೀಕ್ಷಾ ಫಲಿತಾಂಶದಲ್ಲಿ 96% ಬಂದಿದೆ. ಈ ಬಾರಿ ನಾನು 100% ಬರಬೇಕನ್ನು
ಬರಬೇಕು. ಅದಕ್ಕಾಗಿ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಮೊದಲಿನ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿದೆ. ಇಂದು 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಿದೆ. ಮಾರ್ಚಲ್ಲಿ ನಿಮ್ಮ ಪರೀಕ್ಷೆ ಇರುವಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಇರುವಂಥದ್ದು ಫೆಬ್ರವರಿಯಲ್ಲಿ. ಗಮನದಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ನೀವು ಹೇಳಿದ ರೀತಿಯಲ್ಲಿಯೇ ಟೂರನ್ನು ನಡೆಸಿದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಆಸಕ್ತಿಯ ಅನುಗುಣವಾಗಿ ನಮ್ಮ ಎಲ್ಲ ಬೋಧಕ ಸಿಬ್ಬಂದಿಗಳ ಸಹಕಾರದೊಂದಿಗೆ ನಡೆಸಿಕೊಟ್ಟಿದ್ದೇನೆ. ಇನ್ನು ನಿಮ್ಮಲ್ಲಿ ನಾನು ಕೇಳುವಂಥದ್ದು, ಓದಿನ ಕಡೆಗೆ ಗಮನ ಕೊಟ್ಟು ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು. ನೀವು ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೇವಲ ಪರೀಕ್ಷೆಗೆ ಬಂದು ಕುತ್ಕೊಂಡು ಪರೀಕ್ಷೆ ಬರೆಯುವುದಲ್ಲ, ಪರೀಕ್ಷೆಗೆ ಯಾವ ರೀತಿ ತಯಾರು ನಡೆಸಬೇಕಂತ ಪ್ರತಿಯೊಂದು ಅಧ್ಯಾಪಕರು ನಿಮಗೆ, ಉಪನ್ಯಾಸಕರು ನಿಮಗೆ ಕೋಚಿಂಗ್ ಕ್ಲಾಸನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತರಬೇತಿನ ಕೊಡ್ತಾ ಇದ್ದಾರೆ. ಒಳ್ಳೆಯ ಅಂಕಗಳ ಜೊತೆಗೆ ಕಠಿಣ ಪರಿಶ್ರಮದೊಂದಿಗೆ ಇನ್ನೂ ಹೆಚ್ಚಿನ ವಿಶಿಷ್ಟ ಶ್ರೇಣಿಯಲ್ಲಿ ತೆಗಿಲಿಕ್ಕೆ ತರಬೇತಿ ನೀಡ್ತಾ ಇದ್ದಾರೆ. ಅದರ ಅನುಗುಣಕ್ಕೆ ತಕ್ಕಾಗಿ ನೀವು ಕೂಡ ಬರುವ ಜನವರಿ 19ಕ್ಕೆ ನಡೆಯುವಂತಹ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆಗೆ ತಯಾರನ್ನು ನಡೆಸಿ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಅದೇ ರೀತಿ ಮಾರ್ಚಲ್ಲಿ ನಡೆಯುವಂತಹ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಡೆಯುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಇನ್ನು ಯಾವುದೇ ಸ್ಪರ್ಧೆಗಳು ಸದ್ಯದ ಮಟ್ಟಿಗಿಲ್ಲ. ಇನ್ನು ಇರುವಂಥದ್ದು ನಿಮ್ಮ ಪ್ರಯತ್ನ ಇರುವಂಥದ್ದು ಓದುವ ಎಕಾಡೆಮಿಕ್ ಮ್ಯಾಟರಲ್ಲಿ ಮಾತ್ರ. ಹಾಗಾಗಿ ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ. ಆದಷ್ಟು ಮೊಬೈಲ್ನಿಂದ ಬಳಕೆಯನ್ನು ಕಡಿಮೆ ಮಾಡಿ. ಮೊಬೈಲ್ ಗೀಳಿಗೆ ಒಳಗಾಗಬೇಡಿ. ನೀವು ಗೀಳಿಗೆ ಒಳಗಾದರೆ ನಿಮ್ಮಲ್ಲಿ ಕಾನ್ಸಂಟ್ರೇಷನ್, ಓದುವ ಆಸಕ್ತಿ ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ಇದು ನಿಮ್ಮ ಮಾತ್ರ ಹಂತ. ದ್ವಿತೀಯ PUCಲಿ ಒಳ್ಳೆಯ ಅಂಕಗಳನ್ನು ಪಡೆದರೆ ಮಾತ್ರ ಮುಂದೆ ಯಾವುದನ್ನು ಕೂಡ ಡಿಗ್ರಿ ಆಗ್ಬೋದು ಅಥವಾ ಯಾವುದನ್ನು ಕೂಡ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಇನ್ನು 2 ತಿಂಗಳು ಶ್ರಮವಹಿಸಿ ಓದಿನ ಕಡೆಗೆ ಗಮನ ಕೊಡಿ. ಹಾಗೆಯೇ ಅದೇ ರೀತಿಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದು ಸಂಸ್ಥೆ ಕೂಡ ಒಳ್ಳೆಯ ಹೆಸರನ್ನು ತನ್ನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಮಾರ್ಗದರ್ಶನದ ಮಾತುಗಳಿಗಾಗಿ ಧನ್ಯವಾದಗಳು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಎನ್ನುವುದು ಇದ್ದೇ ಇರುತ್ತದೆ. ಅದು ಪಠ್ಯ ಅಥವಾ ಪಠ್ಯೇತರವೇ ಇರಬಹುದು. ಈಗ ವಿವಿಧ ಪಠ್ಯೇತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುವ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯ. ಮೊದಲಿಗೆ ಸಾಂಸ್ಕೃತಿಕ ಸ್ಪರ್ಧೆಯ ಬಹುಮಾನಗಳನ್ನು ಶ್ರೀಮತಿ ಜೆನಿಫರ್ ಇತಿಹಾಸ ಉಪನ್ಯಾಸಕರು ವಾಚಿಸಲಿರುವರು. ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆಯಾಗಿರುವಂಥ ಶ್ರೀಮತಿ ರೇಣುಕಾ ಅರುಣ್ ಇವರು ಬಹುಮಾನ ನೀಡಿ ಪುರಸ್ಕರಿಸಬೇಕು. Narayana Guru Pre-University College, Kudroli, the winners of cultural competition allocation. First place, Pavitra Ramappa. Essay writing, Akshata Jalikati. First place. Second place, HM Jeevan. Singing solo competition, first place Preetini. And second place Gomi Bai. Flower arrangement competition, first place Gautam Shetty, Ruchi Sin and Yashwant.
Flower arrangement, first place, Gautam Shetty, Ruchi Sin and Yashwant. And second place, Pavitra Fakirappa, Razia and Sandhya GR. Rangoli competition, first place, Kavan Kumar, Rijish B. Suvarna and Tranjan Kumar. Bara. Second place, Pavitra Fakirappa, Razia, Sandhya GR. Cooking without fire, first place, Pavitra, Nikhil Kumar, Razia, Girija, Pooja. Pavitra, Nikhil Kumar, Razia, Girija and Pooja. And second place, Kavan Kumar, Ranjan Kumar, Mehak Aisha and Rajesh. Group singing competition, Hoysala. Team Hoysala singing competition. Group Hoysala. Berlin. Second place, Chalukya. Second place, Chalukya. ಧನ್ಯವಾದಗಳು ಮೇಡಮ್. ಆ್ಯಂಡ್ ಎಲ್ಲ ವಿಜೇತರಿಗೆ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿರುವ ವಿದ್ಯಾರ್ಥಿಗಳ ಹೆಸರನ್ನು ಶ್ರೀ ವಿಕ್ರಮ್ ದೈಹಿಕ ಉಪನ್ಯಾಸಕರು ವಾಚಿಸಲಿರುವರು. ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲಿಯಾಗಿರುವಂಥ ಸೌಮ್ಯ ಶೆಟ್ಟಿ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. Keram boys, second place, Ishwar Gowda and Baswaraja, Kadamba House. Sachin and Rajat, Paisala. First, second, third. Keram boys single, second place, Pradesh, Chalukya House. First place, Manikanta, Kadamba House. Chess boys, second place, Ganesh VG, second commerce, Vaisala. First place, Manish, first commerce, Chalukya House.
Manish, first place. Keram girls, singles, Ashwini, second arts, Chalukya. First place, Megha, second PUC arts, Chalukya. Keram girls, doubles, Sangeeta, second place, Sangeeta and Ashwini, second arts, Chalukya house. First place, Soundarya and Megha, second PUC art, Chalukya house. Chess girls, first place, Gumir Bai. Singles. Boys, Kabaddi, second place, Hoysala house. First place, Chalukya house. First place, Chalukya house. Volleyball, second place, Rashtrakuta house. ಬೇಗ ಬನ್ನಿ ಅಲ್ಲಿ. ಅವ್ರು ಬರ್ತಾ ಇಲ್ಲ ಸರ್, ಯಾರು ಬಿಡಿ. ಕ್ರಿಕೆಟ್, ಸೆಕೆಂಡ್ ಪ್ಲೇಸ್, ಹೊಯ್ಸಳ ಹೌಸ್. ಫಸ್ಟ್ ಪ್ಲೇಸ್, ಕದಂಬ ಹೌಸ್. Girls section, Kabaddi, second place, Rashtrakuta house. First place, Kadamba house. First place, Kadamba house. Lagori, second place, Kadamba house. First place, Rashtrakuta house. Throw ball, second place, Chalukya house. First place,
Paisala House. Tug of War, second place, Rashtrakuta House. First place, Chalukya House. ಕಾಲೇಜ್ ಸಮವಸ್ತ್ರದಲ್ಲಿ ಪಥಸಂಚಲನ ಬೇಡ. ಈ ಸರಿ ವಿಶಿಷ್ಟವಾಗಿ ಒಂದೊಂದು ತಂಡ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಈ ಸರಿ ಪಥಸಂಚಲನ ಮಾಡ್ತೀವಿ ಅಂತ ಅಂದಾಗ ಅದಕ್ಕೆ ಸಂಸ್ಥೆಯ ಪ್ರಾಚಾರ್ಯರು, ಸಂಸ್ಥೆಯ ಉಪನ್ಯಾಸಕರು ಎಲ್ಲ ಒಕ್ಕರಳ ಬೆಂಬಲ ಕೊಟ್ಟರು. ಅಂತಿಮವಾಗಿ ತಯಾರು ಮಾಡಿದ್ದೀರಿ. ಸದಕತ್ ಸರ್ ಇಲ್ಲೇ ಇದ್ದಾರೆ. ಸ್ವತಃ ವಿದ್ಯಾರ್ಥಿಗಳೇ ಅವರವರೇ ಅವರ ಹೌಸಿಂದ ದುಡ್ಡು ಸಂಗ್ರಹ ಮಾಡಿ ಬಟ್ಟೆ ಆಯ್ಕೆಯಿಂದ ಹಿಡಿದು ನಾವು ಬಣ್ಣ ಮಾತ್ರ ಹೇಳಿದ್ದೀವಿ, 3 ಬಣ್ಣಗಳನ್ನು ಕೂಡ ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಆ ಬಣ್ಣದ ವಿನ್ಯಾಸಗಳನ್ನು ಮಾಡಿ ಸಂಬಂಧಪಟ್ಟ ಬಟ್ಟೆಯನ್ನು ಸಿದ್ಧಪಡಿಸಿಕೊಂಡು ಆಕರ್ಷಕವಾಗಿ ನಡೆದಂಥ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾವೆ 4 ತಂಡಗಳು. ನಮ್ಮಲ್ಲೊಂದು ಸಂಪ್ರದಾಯ ಇದೆ. ಪ್ರತಿ ಸ್ಪರ್ಧೆ ನಡೆದಾಗ, ಪಥಸಂಚಲನ ನಡೆದಾಗ ಪಥಸಂಚಲನದಲ್ಲಿ ವಿಜೇತ ತಂಡವನ್ನು ನಾವು ಗುರುತು ಮಾಡ್ತೀವಿ. ಈ ಬಾರಿ ಕೂಡ ಪಥಸಂಚಲನದಲ್ಲಿ ಆಕರ್ಷಕವಾಗಿ ಭಾಗಿಯಾದ ತಂಡಕ್ಕೆ ಬಹುಮಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಫಲಿತಾಂಶ ಕೊಡುವಾಗ ಸ್ವಲ್ಪ ವಿಳಂಬ ಆಯಿತು ನಮಗೆ. ಆದರೆ ಸ್ವತಃ ಕ್ರೀಡಾಂಗಣದಲ್ಲಿ ಹಾಜರಿದ್ದು ಪಥಸಂಚಲನದಲ್ಲಿ ಭಾಗಿಯಾದಂಥ ದೈಹಿಕ ನಿರ್ದೇಶಕರು ಹಾಗೂ ನಾನು ಜೊತೆಗೆ ನಮ್ಮ ಹಿರಿಯ ಉಪನ್ಯಾಸಕರು ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿದಾಗ 4 ತಂಡಗಳು ಬಹುಮಾನಕ್ಕೆ ಅರ್ಹವೇ. ಸಂಖ್ಯೆ, ಭಾಗಿ ಮತ್ತು ಸ್ಥಿರತೆ ಸರಿ ಹೇಳಿದಾಗೆ ಇಡೀ ಪಥಸಂಚಲನದುದ್ದಕ್ಕೂ 4 ತಂಡಗಳು ಕಾಯ್ದುಕೊಂಡು ಬಂದಿದೆ. ವಿಶೇಷವಾಗಿ 4 ತಂಡಗಳ ಹೆಸರನ್ನು ಬೇಕಾದ್ರೆ ನಾನು ನೆನಪು ಮಾಡ್ತೀನಿ. ಆಕರ್ಷಕ ಬಣ್ಣ ಮತ್ತು ವಿನ್ಯಾಸ ಜೊತೆಗೆ ಬಂದ ಕಾರ್ಯಕ್ರಮದಲ್ಲಿ SP ಸಾಹೇಬರು ಅತಿಥಿಯಾಗಿದ್ದರು. ಆ ನಂತರದಿಂದಲೇ ನಾನು ಬೇರೆ ಕಾರಣಗಳಿಗಾಗಿ ಅಲ್ಲಿ ಭೇಟಿ ಕೊಟ್ಟಾಗ ಹೇಳುವಾಗ ಒಂದು ಮಾತು ಹೇಳಿದರು, ಸ್ವತಃ ಪೊಲೀಸ್ ಪಥಸಂಚಲನದಲ್ಲಿ ಕೂಡ ಈ ರೀತಿಯ ಸ್ಥಿರತೆಯನ್ನು ನಾನು ಕಾಣುವುದಿಲ್ಲ. ನಾವು ತಿಂಗಳು ತಯಾರಿ ಮಾಡ್ತೀವಿ, ಆದರೆ ನಿಮ್ಮ ವಿದ್ಯಾರ್ಥಿಗಳು ಆಕರ್ಷಕವಾಗಿ ನಿಮ್ಮ ಸಂಸ್ಥೆಯಿಂದ ಮಾಡಿದ್ರು ಅಂತ. ಹೀಗೆ ಭಾಗಿಯಾದಂತಹ, ಮತ್ತೆ ಹೇಳ್ತೀನಿ, ನನ್ನ ಪ್ರೀತಿಯ 4 ತಂಡಗಳು ಕೂಡ ಪ್ರಥಮ ಬಹುಮಾನಕ್ಕೆ ಅರ್ಹರೇ. ಈ ಮಧ್ಯೆ ಪಥಸಂಚಲನದ ಬಹುಮಾನ ಪ್ರಥಮ ಬಹುಮಾನ ಒಂದೇ ಬಹುಮಾನ ಇರೋದು ವಾರ್ಷಿಕ ಕ್ರೀಡಾಕೂಟ 2023 ನಾರಾಯಣಗುರು ಪದವಿಪೂರ್ವ ಕಾಲೇಜಿನ ಈ ಬಹುಮಾನವನ್ನು ಪಡ್ಕೊಂಡಿದೆ ಕದಂಬ. ದಯವಿಟ್ಟು ಕದಂಬ ತಂಡದ ಸದಸ್ಯರು ಬಂದು ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆದರಣೀಯ ಸದಕತ್ ಸರ್ ಅವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಕದಂಬ ಟೀಮ್ ಮೆಂಬರ್ಸ್ ಬರ್ಬೋದು. ಫಾಸ್ಟ್ ಇವೆರಲ್ಲ 2 ತಂಡಗಳಿಗೂ ಕಮ್ಮಿ ಇಲ್ಲ ಅಂತ ರಾಷ್ಟ್ರಕೂಟದವರು ಕೂಡ ಮುನ್ನಡೆದಿದ್ದಾರೆ. ಚಾಲುಕ್ಯದವರು ಕೂಡ ಆಕರ್ಷಕವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಬಹುಮಾನ ಒಂದೇ, ಆ ಬಹುಮಾನ ಕದಂಬಕ್ಕೆ ಬಂದಿದೆ. ಪಥಸಂಚಲನದಲ್ಲಿ ಭಾಗಿಯಾದಂಥ 4 ತಂಡಗಳಿಗೂ ಜೊತೆಗೆ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ವಸ್ಥಾನವನ್ನು ಸೇರಿಕೊಳ್ಬೇಕು. ವಾರ್ಷಿಕ ಕ್ರೀಡಾಕೂಟದಲ್ಲಿ ಇನ್ನೊಂದುಗಳನ್ನು ಘೋಷಣೆ ಮಾಡಿದೆ. ವೈಯಕ್ತಿಕ ಚಾಂಪಿಯನ್ಶಿಪ್ ಅಂತ ಇದೆ. ಅಗತ್ಯವಾಗಿ ಹುಡುಗಿಯರು ಮತ್ತು ಹುಡುಗರ ವಿಭಾಗದಲ್ಲಿ ಒಬ್ಬರನ್ನು ನಾವು ಆಯ್ಕೆ ಮಾಡ್ತೀವಿ. ಅದಕ್ಕೆ ಮಾನದಂಡ ಇದೆ. 2 ಟ್ರ್ಯಾಕ್ ಮಾಡಿದರೆ 1 ಫೀಲ್ಡ್ ಮಾಡಬೇಕು, 2 ಫೀಲ್ಡ್ ಮಾಡಿದರೆ 1 ಟ್ರ್ಯಾಕ್ ಮಾಡಬೇಕು. ಆದರೆ ಈ ಬಾರಿ ನಮ್ಮ ವಿದ್ಯಾರ್ಥಿನಿಯರು ಈ ಮಾನದಂಡವನ್ನು ತಪ್ಪಿಸಿಕೊಂಡಿದ್ದಾರೆ. ನಿರ್ದೇಶಕರ ಜೊತೆಗೆ ಮಾತಾಡುವಾಗ ನಾನು ಹೇಳಿದೆ, ನಿಯಮಗಳು ಎಲ್ಲರಿಗೂ ಸರಿ ಹೊಂದಬೇಕು, ಪ್ರಶಸ್ತಿ ನೀಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ ಅಂತ. ಮತ್ತು ಎಲ್ಲ ಹೌಸ್ಗಳ ಮನವಿ ಮತ್ತು ಬೇಡಿಕೆ, ಈ ತಪ್ಪುಗಳು ಪುನರಾವರ್ತನೆ ಮಾಡಲ್ಲ. ಆದರೆ ಈ ಬಾರಿ ಇಡೀ ಕ್ರೀಡಾಕೂಟದುದ್ದಕ್ಕೂ ತನ್ನನ್ನು ಆಕರ್ಷಕವಾಗಿ ತೊಡಗಿಸಿಕೊಂಡು ಮಾತ್ರ ಅಲ್ಲ, ವಿದ್ಯಾಸಂಸ್ಥೆಗೂ ಹೆಸರು ತಂದುಕೊಟ್ಟಂತ ಪ್ರಥಮ PUCಯ ವಿದ್ಯಾರ್ಥಿನಿ ಸಾಧ್ವಿ ಅವರು ವಾರ್ಷಿಕ ಕ್ರೀಡಾಕೂಟದ ಮಹಿಳಾ ವಿಭಾಗದ ವಿದ್ಯಾರ್ಥಿನಿ ವಿಭಾಗದ
ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದನ್ನು ಸ್ವೀಕಾರ ಮಾಡಬೇಕು. ಸದಾಕತ್ ಸರ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕುಮಾರಿ ಸಾತ್ವಿ ಈ ಪ್ರಶಸ್ತಿಯನ್ನು ನೀಡಿ ನಮಗೆ ವರ್ಷಂ ಪ್ರತಿ ಗೌರವವನ್ನು ಕೊಡುವವರು ಈ ಸಂಸ್ಥೆಯ ಹಿರಿಯ ಒಡನಾಡಿ. ಹಾಗೆ ನೋಡ್ತಾ ಇದ್ರೆ ಈ ಸಂಸ್ಥೆಯ ಆರಂಭ ದಿನಗಳನ್ನು ಒಡನಾಡಿಯಾಗಿರುವಂಥ ಪಾಲ್ ದಂಪತಿಗಳು, ನಮ್ಮ ಸಂಸ್ಥೆಯ ಸ್ಟೇಷನರಿ ಪಾಲ್ ಸ್ಟೇಷನರಿ ಇದೆ, ಪಾಲ್ ದಂಪತಿಗಳು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಕುಮಾರಿ ಸಾತ್ವಿ ಅವರಿಗೆ ಪ್ರೀತಿಯ ಅಭಿನಂದನೆ. ವೈಯಕ್ತಿಕ ಚಾಂಪಿಯನ್ಶಿಪ್ ವೈಯಕ್ತಿಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾನೆ ಮಿಷನ್ ನಂದನ್ ಫ್ರಮ್ ಸೆಕೆಂಡ್ PUC. ನಮ್ಮ ವಿದ್ಯಾಸಂಸ್ಥೆಯ ಕಲಾ ವಿಭಾಗದ ವಿದ್ಯಾರ್ಥಿ, ಉತ್ತಮ ವಾಲಿಬಾಲ್ ಆಟಗಾರನಾಗಿರುವ ಜೊತೆಗೆ ಹಾಜರಾತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳದಿದ್ದರು ಕ್ರೀಡಾ ವಿಭಾಗದಲ್ಲಿ ಅದ್ಭುತವಾದಂಥ ಸ್ಥಿರತೆಯನ್ನು ಕಾಯ್ದುಕೊಂಡಿರುವಂಥ ನಂದನ್ ಅವರು ವೈಯಕ್ತಿಕವಾದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಈ ಪ್ರಶಸ್ತಿ, ಈ ಸ್ಪರ್ಧೆ ಔಸ್ಬಲ್ ಮೂಲಕ ನಡೆದ ಕಾರಣಕ್ಕಾಗಿ ಕ್ರೀಡಾ ವಿಭಾಗದಲ್ಲಿ ಯಾವುದು ಚಾಂಪಿಯನ್ ಹಾಗೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವಿಭಾಗದಲ್ಲಿ ಯಾವುದು ಚಾಂಪಿಯನ್ ಅಂತ ನಿರ್ಧಾರ ಮಾಡಿದ್ದೇವೆ. ಫಲಿತಾಂಶ ಕಣ್ಣು ಮುಂದೆ ಇದೆ. ಕ್ರೀಡಾ ಚಟುವಟಿಕೆಗಳ ವಿಭಾಗದಲ್ಲಿ ಆಕರ್ಷಕವಾಗಿ ಮತ್ತೆ ಹೇಳ್ತೀನಿ, ಕೊನೆಯಲ್ಲಿ ನಡೆದ ಸ್ಪರ್ಧೆ ಹಗ್ಗ ಜಗಾಟ. 10 ಹಲವು ಮಂದಿಯ ಕಾಲಲ್ಲಿ ಸಿಪ್ಪೆ ಇವತ್ತಿಗೂ ಬಂದಿಲ್ಲ, ನನಗೆ ಗೊತ್ತಿದೆ. ಮೈದಾನಕ್ಕೆ ಇಂಟರ್ಲಾಕ್ ಅಳವಡಿಸಿದೆ. ಮಧ್ಯಾಹ್ನದ ಸುಡು ಬಿಸಿಲಿನ ಜಳ, ಕಾಲಿಗೆ ಚಪ್ಪಳಿ ಹಾಕಬಾರ್ದು, ಶೂ ಹಾಕಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ನಿಯಮದ ಮೂಲಕವಾಗಿ ಮಾರ್ಗಕ್ಕೆ ಹೋದರೆ ಮಾರ್ಗ ಓರೆ ಇದೆ, ಎತ್ತರ ತಗ್ಗು ಇದೆ, ಯಾರಾದರೂ ಒಬ್ಬರು ಗೆಲ್ಲಬಹುದು. ಇಂಟರ್ಲಾಕ್ ಸರಿಯಾಗಿದೆ, ನಿರಂತರವಾಗಿದೆ, ಇಲ್ಲೇ ಮಾಡ್ತೀವಿ ಅಂತ ಅಂತಿಮವಾಗಿ ಒಪ್ಕೊಂಡು, ಅಂದರೆ ಸ್ಪರ್ಧೆ ಆರಂಭದಿಂದ ಕೊನೆಯವರೆಗೆ 1 ವಾರಗಳ ಕಾಲ ನಡೆದಂಥ ಸ್ಪರ್ಧೆಯಲ್ಲಿ ಪ್ರತಿ ತಂಡ ಜಿದ್ದಿಗೆ ಜಿದ್ದು, ಮುಯಿಗೆ ಮುಯಿ ಅಲ್ಲ, ಜಿದ್ದಿಗೆ ಜಿದ್ದು. ಕ್ರೀಡೆಯಲ್ಲಿ ಯಾವತ್ತು ಜಿದ್ದು ಮುಯಿ ಇರುವುದಿಲ್ಲ. ಅದನ್ನೇ ಅವರು ಹೇಳಿದರು. ಸಚಿನನ್ನು ನೆನಪಡೆದು, ಕೊಹ್ಲಿಯನ್ನು ನೆನಪಡೆದು, ಅಂತಿಮವಾಗಿ ಮಹೇಂದ್ರ ಸಿಂಗ್ ಧೋನಿಯನ್ನು ನೆನಪಡೆದು ಈ ಕಾರಣಗಳಿಗಾಗಿ. ಈ ಎಲ್ಲ ಸ್ಥಿರತೆ, ಈ ಎಲ್ಲ ಜಿದ್ದು, ಆಕರ್ಷಕವಾದ ಸ್ಪರ್ಧೆ ಮತ್ತು ಆ ಮನೋಭೂಮಿಕೆ ನಿರ್ಮಾಣ ಮಾಡಿದ 4 ತಂಡಗಳಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ 2023ರ ಕ್ರೀಡಾ ವಿಭಾಗದ ಚಾಂಪಿಯನ್ ಚಾಲುಕ್ಯ ಬರ್ಬೇಕು. ಪ್ಲೀಸ್ ಬನ್ನಿ. ಈ ಎಲ್ಲ ಸ್ಪರ್ಧೆಗಳಲ್ಲಿ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ತೊಡಗಿಸಿಕೊಂಡದ್ದು ಸದಾಕತ್ ಸರ್ ಅವರಿಗೆ ಒಂದು ನೆನಪಳ್ಳೇಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾರಾಯಣಗುರು ಸಂಸ್ಥೆಯಲ್ಲಿ ವರ್ಷಂಪ್ರತಿ ಅಡುಗೆ ಸ್ಪರ್ಧೆ ನಡೆಯುತ್ತದೆ. ಅಡುಗೆ ಸ್ಪರ್ಧೆ ಅಂದರೆ ಒಂದು ಕಾಲದಲ್ಲಿ ಅದು ಸಂಭ್ರಮ ಇತ್ತು. ಈ ಕಾಲದಲ್ಲಿ ಯೂಟ್ಯೂಬಲ್ಲಿ ನೋಡಿ ಅಡುಗೆ ಮಾಡುವ ಕಾಲಘಟ್ಟದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ವಿದೌಟ್ ಫೈರ್, ಬೆಂಕಿ ಇಲ್ಲದೆ ಅಡುಗೆ, ಅದರ ಫಲಾನುಭವಿಗಳು, ಉಪನ್ಯಾಸಕರು ಎಲ್ಲ ಇದ್ದಾರೆ ಇಲ್ಲಿ. ಅದ್ಭುತವಾಗಿ ಇದನ್ನು ತೊಡಗಿಸಿಕೊಂಡದ್ದು. ಫ್ಲವರ್, ಹೂ ಜೋಡಣೆ. ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಳ್ಳಿಗಾಡಿಯಿಂದ ಬಂದವರು, ದೂರದಿಂದ ಬಂದವರು, ದೊಡ್ಡ ವ್ಯವಸ್ಥೆಗಳು ಇಲ್ಲದ ವ್ಯವಸ್ಥೆಯಿಂದ ಬಂದವರು ಅಂತ ನಾವು ತಿಳ್ಕೊಂಡ್ರೆ ನಮ್ಮೆಲ್ಲ ಭಾವನೆಗಳನ್ನು ನೀವೇ ಹೇಳಿದಿರಿ, ಮಕ್ಕಳಿಂದ ಕಲಿಯುವಂಥದ್ದಿದೆ ಅಂತ. ನಾವು ಪ್ರತಿ ವರ್ಷ ಈ ಸ್ಪರ್ಧೆಗಳು ನಡೆದಾಗ ಒಂದೊಂದು ಆಯಾಮಗಳಲ್ಲಿ ವಿದ್ಯಾರ್ಥಿಗಳಿಂದ ಕಲಿಕೆಯನ್ನು ಪಡ್ಕೊಳ್ತೀವಿ. ಅದು ಹೂ ಜೋಡಣೆ ಇರ್ಬೋದು, ರಂಗೋಲಿ ಇರ್ಬೋದು. ಎಲ್ಲ ಸ್ಪರ್ಧೆಯಲ್ಲಿ ತೊಡಗಿಸಿಕೊಂಡು ಒಂದು ಟೀಮ್ ಆಗಿ ತೊಡಗಿಸಿಕೊಂಡದ್ದು. ಕಿಟಕಿ ಬಾಗಿಲನ್ನು ಮುಚ್ಚಿದ್ರು ಕಿಟಕಿಯ ಪಕ್ಕವೇ ಕೂತ್ಕೊಂಡು 1.5 ಗಂಟೆ ಕಾದ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ನಮ್ಮ ತಂಡ ಅಂತ ನೋಡಲಿಕ್ಕೆ. ಆ ನೋಟ, ಇನ್ನೋಟ, ಮುನ್ನೋಟ, ಇದರ ಮಧ್ಯೆ ಈ ಪ್ರಶಸ್ತಿಯ ಕಾದಾಟ, ಅದರ ಮಧ್ಯೆ ಟೀಮ್ ಚಾಂಪಿಯನ್ ಆಗಿ ಹೊರಬಂದದ್ದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಭಾಗದ 2023ರ ಚಾಂಪಿಯನ್ ಹೊಯ್ಸಳ. ಫಸ್ಟ್ ಈ ಪ್ರಶಸ್ತಿಯನ್ನು ವೇದಿಕೆಯಲ್ಲಿರುವಂಥ ಪ್ರಾಚಾರ್ಯರು ಅತಿಥಿಗಳ ಜೊತೆಗೆ ಸೇರಿಕೊಂಡು ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ತ್ವರಿತವಾಗಿ ಬರಬೇಕು, ಸೇರಿಕೊಳ್ಬೇಕು. ವಾರ್ಷಿಕ ಚಟುವಟಿಕೆಯ ಸಮಾಪನೆಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಮತ್ತೆ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿ ಸ್ನೇಹಿತರೆ, ವರ್ಷದುದ್ದಕ್ಕೂ ನಡೆದಂಥ ಶೈಕ್ಷಣಿಕ ಚಟುವಟಿಕೆ, ವರ್ಷದುದ್ದಕ್ಕೂ ನಡೆದಂಥ ಸಂಸ್ಥೆಯ ಎಲ್ಲ ಚಟುವಟಿಕೆಯಲ್ಲಿ
ಅದು ಕ್ರೀಡೆ ಇರ್ಬೋದು, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದು ಸಾಹಿತ್ಯಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾದಂಥ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ವಿದ್ಯಾರ್ಥಿ ಕ್ಷೇಮಪಾಲಕನಾಗಿ, ಸಂಸ್ಥೆಯ ಉಪನ್ಯಾಸಕನಾಗಿ ನಿಮ್ಮೆಲ್ಲ ಪಾಲ್ಗೊಳ್ಳುವಿಕೆಗೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಉತ್ಸಾಹಪೂರ್ಣಿತವಾದ ನಿಮ್ಮ ತೊಡಗಿಸುವಿಕೆಗೆ ಸಂಸ್ಥೆಯ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀ ಶಿವಪ್ರಸಾದ್ ವಾಣಿಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ವಂದಿಸಬೇಕಾಗಿ ವಿನಂತಿ. Good afternoon, one and all. Today it is an important day to be remembered in the minds of all of us as we are celebrating the annual day for the academic year 2023-24. On this auspicious occasion, in spite of the busy schedule, our chief guest, Mr. Mohammad Sadgat, Principal of Alwas Pre-University College, has come to witness and honor our students. On behalf of the management, principal, staff and students, we are very grateful to you, sir. Naranguru PU College has reached to the height of the glory only because of our principal, Srimati Renuka Arun, who has given us the courage, advice and support to organize any of the programs. And the success of this program is our principal, Srimati Renuka Arun. On behalf of the management, staff and students, we are very grateful to you, ma'am. Our student welfare officer, Mr. Keshav Bangera, is the leader for any programs of our college and has taken the pain and initiative to organize the program. On this auspicious occasion, we are very much grateful to you, sir. My sincere thanks to our degree principal, Srimati Soumya Shetty, and high school HM, Srimati Malavika ma'am. For any of the programs of our college, unity is strength is the slogan of our staff members, and all the staff members has taken the initiative to organize the programs. On behalf of the management, principal, sincere thanks to all the staff members. Our non-teaching staff members has also supported us, so we are grateful to all the non-teaching staff members. Sincere thanks to the media, sound and our photographer. The success of the program is our students who has taken the pain in all the programs of our college and has supported and has brought glory to our college. On behalf of the management, principal, staff, sincere thanks to all the students. Thank you, one and all.